ಪ್ರೇಯಸಿಗಾಗಿ ಚಿನ್ನ ಕದ್ದವ ಮತ್ತು ಕದಿಯೋಕೆ ಪ್ಲಾನ್ ಹೇಳ್ಕೊಟ್ಟವಳು ಇಬ್ರು ಅರೆಸ್ಟ್. ಕದ್ದ ಮಾಲ್ನ ಜೊತೆಗೆ ಫೋಟೋ ಕ್ಲಿಕ್ಕಿಸಿಕೊಂಡು ಡಿಪಿಗೆ ಹಾಕಿದ ಕಳ್ಳಿ ಅಂದರ್. ಕೋಲಾರದಲ್ಲಿ ನವದಂಪತಿಯ ಸಾವು ಪ್ರಕರಣಕ್ಕೆ ಟ್ವಿಸ್ಟ್. ಇಡೀ ಹೆಸರಲ್ಲಿ ಕೋಟಿ ಕೋಟಿ ವಂಚಿಸಿದ ಆಕೆಯ ಬಂಧನ. ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಪ್ರೇಯಸಿಗಾಗಿ ಮನೆಗಳ್ಳತನ ಮಾಡಿದ ಖದೀಮ ಮತ್ತು ಪ್ರಿಯಕರನಿಗೆ ಕಳ್ಳತನದ ಐಡಿಯಾ ಕೊಟ್ಟಿದ್ದ ಪ್ರೇಮಿಯನ್ನ ಆಡುಗೋಡಿ ಪೊಲೀಸರು ಲಾಕ್ ಮಾಡಿದ್ದಾರೆ. 34 ವರ್ಷದ ನಾರಾಯಣಸ್ವಾಮಿ, 39 ವರ್ಷದ ನವೀನ ಬಂಧಿತ ಪ್ರೇಮಿಗಳು. ನಾರಾಯಣಸ್ವಾಮಿ ಪತ್ನಿಗೆ ಮತ್ತು ನವೀನ ಪತಿಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿತ್ತು. ಡೇಟಿಂಗ್ ಆ್ಯಪ್ಗಳ ಮೂಲಕ ಯುವಕರನ್ನ ಸರ್ಚ್ ಮಾಡ್ತಾ ಇದ್ದ ನವೀನಾಗೆ ನಾರಾಯಣಸ್ವಾಮಿ ಪರಿಚಯವಾಗುತ್ತೆ. ಬಳಿಕ ಇಬ್ಬರು ಮಕ್ಕಳನ್ನ ಬಿಟ್ಟು ಮದುವೆಯಾಗಲು ನಿರ್ಧರಿಸ್ತಾರೆ. ಮದುವೆಗಾಗಿ ನಾರಾಯಣಸ್ವಾಮಿ ತನ್ನ ತಾಯಿ ಕೆಲಸ ಮಾಡ್ತಾ ಇದ್ದ ಮನೆಯಲ್ಲಿ ಕಳ್ಳತನ ಮಾಡ್ತಾನೆ. ಕದ್ದ 330 ಗ್ರಾಂ ಚಿನ್ನವನ್ನ 16 ಕಡೆ ಅಡವಿಟ್ಟಿದ್ದ ಜೋಡಿ ಹಣವನ್ನ ಪಡೆದು ಚೆನ್ನೈಗೆ ಪರಾರಿಯಾಗಿತ್ತು. ಇತ್ತ ಚಿನ್ನಾಭರಣದ ಮಾಲೀಕರು ನಾರಾಯಣಸ್ವಾಮಿಯ ವಿರುದ್ಧ ದೂರನ್ನು ಕೊಟ್ಟಿದ್ರು. ಬಂಧಿಸಿ ವಿಚಾರಣೆ ನಡೆಸಿದಾಗ ಘಟನೆ ಬೆಳಕಿಗೆ ಬಂದಿದೆ. ಇತ್ತ ಕದ್ದ ಚಿನ್ನವನ್ನ ವಾಟ್ಸ್ಆಪ್ ಜಿಪಿ ಹಾಕಿ ಖತರ್ನಾಕ್ ಕಳ್ಳಿಯೊಬ್ಬಳು ತಗಲಾಕೊಂಡಿದ್ದಾಳೆ. HAL ಠಾಣಾ ವ್ಯಾಪ್ತಿಯಲ್ಲಿ 38 ವರ್ಷದ ರೇಣುಕಾಳನ್ನ ಪೊಲೀಸರು ಬಂಧಿಸಿದ್ದಾರೆ. ಅಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುತ್ತಾ ನೆಕ್ಲೆಸ್ ಕದ್ದಿದ್ದಂತಹ ರೇಣುಕಾ ಅದನ್ನು ಧರಿಸಿ ವಾಟ್ಸ್ಆಪ್ ಡಿಪಿಗೂ ಕೂಡ ಹಾಕಿದ್ಲು. ಸದ್ಯ ಪೊಲೀಸರು ರೇಣುಕಾಳಿಂದ 80 ಗ್ರಾಂ ಚಿನ್ನಾಭರಣವನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಪಾರ್ಟ್ ಟೈಮ್ ಕ್ಯಾಬ್ ಡ್ರೈವರ್ ಆಗಿದ್ದು ಫುಲ್ ಟೈಮ್ ಕಳ್ಳತನ ಮಾಡ್ತಿದ್ದ ಚೆನ್ನೈ ಮೂಲದ ಸತೀಶ್ ನಂದ ಬಾಣಸವಾಡಿ ಪೊಲೀಸರು ಬಂಧಿಸಿದ್ದಾರೆ. ಆಡುಗೋಡಿ ಪೊಲೀಸ್ ಠಾಣೆ ಸರಹದ್ದಿನವರು 24/7 ಒಬ್ಬ ವ್ಯಕ್ತಿಯನ್ನ ವಶಕ್ಕೆ ಪಡೆದು ಆತನನ್ನ ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಆತ ತಾನು ಈ ಎಲ್ಲ ಚಿನ್ನಾಭರಣಗಳನ್ನ ಕಳ್ಳತನ ಮಾಡಿದ್ದು, ಜೊತೆಗೆ ಅದನ್ನ ತನ್ನ ಎರಡನೇ ಪತ್ನಿಯ ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ಒಪ್ಪಿಕೊಂಡಿದ್ದರ ಮೇರೆಗೆ ಅವರಿಂದ 333 ಗ್ರಾಂ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು, ಕೋಲಾರದಲ್ಲಿ ಮದುವೆಯಾದ ದಿನವೇ ನವದಂಪತಿ ಹೊಡೆದಾಡಿಕೊಂಡು ಸಾವನ್ನಪ್ಪಿದ್ದ ಪ್ರಕರಣದ ತನಿಖೆ ತೀವ್ರಗೊಂಡಿದೆ. ಮೃತ ವರ ನವೀನ್, ಮೃತ ವಧು ಲಿಖಿತಾಶ್ರೀ ಇಬ್ಬರ ಮೊಬೈಲ್ಗಳನ್ನು ವಶಕ್ಕೆ ಪಡೆದಿರುವ ಕೆಜಿಎಫ್ನ ಅಂಡರ್ಸರ್ ಪೇಟೆ ಪೊಲೀಸರು ಕಾಲ್ ಡೀಟೇಲ್ಸ್ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಘಟನೆಗೂ ಮುನ್ನ ಇಬ್ಬರು ಯಾರ್ಯಾರ ಜೊತೆ ಮಾತಾಡಿದ್ರು, ಮದುವೆಗೂ ಮೊದಲು ಎರಡೂ ಕುಟುಂಬದ ನಡುವೆ ಜಗಳ ಆಗಿತ್ತಾ, ಮನಸ್ತಾಪ ಇತ್ತಾ ಅಂತ ಎಲ್ಲ ಆಯಾಮದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ನವೀನ್ ಮಾನಸಿಕ ಸ್ಥಿತಿಯ ಕುರಿತು ಸ್ನೇಹಿತರು, ಸಂಬಂಧಿಕರಿಂದಾನು ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ. ಅಲ್ಲದೆ ಎರಡೂ ಕುಟುಂಬಸ್ಥರು ಹಾಗೂ ಪ್ರತ್ಯಕ್ಷದರ್ಶಿಗಳನ್ನ ವಿಚಾರಣೆ ನಡೆಸಲಿದ್ದಾರೆ. ಇನ್ನು ನಿನ್ನೆ ರಾತ್ರಿ ಲಿಖಿತಾಶ್ರೀ ನವೀನ್ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಒಂದು ದಿನದ ಅಂತರದಲ್ಲಿ ಮದುವೆ ಸಂಭ್ರಮದಲ್ಲಿದ್ದ ಮನೆಯಲ್ಲಿ ಈಗ 2 ಸಾವಿನ ಶೋಕ ತುಂಬಿದೆ. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಈ ಸುದ್ದಿಯ ಉದಾಹರಣೆ. ಜಾರಿ ನಿರ್ದೇಶನಾಲಯದ ಹೆಸರನ್ನು ಬಳಸಿ ಕೋಟ್ಯಾಂತರ ರೂಪಾಯಿ ಹಣ ವಂಚನೆ ಮಾಡಿದ್ದ ಮಹಿಳೆಯನ್ನು ಹೆಬ್ಬಾಳ ಪೊಲೀಸರು ಬಂಧಿಸಿದ್ದಾರೆ. RBI EDಯಲ್ಲಿ ಸೀಸ್ ಆಗಿರುವ ಹಣ ಇದೆ. 1 ಲಕ್ಷಕ್ಕೆ ಡಬಲ್ ತ್ರಿಬಲ್ ಹಣ ಕೊಡ್ತೀವಿ ಹಾಗೂ ಜಮೀನು ಕೊಡ್ತೀವಿ ಅಂತ ಹಣ ಪಡೆದು ವಂಚಿಸಿದ್ದ ಬ್ಯಾಂಕ್ನ ರಿಟೈರ್ಡ್ ಮ್ಯಾನೇಜರ್ ಚನ್ನರಾಯಪಟ್ಟಣ ಮೂಲದ ಮಹಿಳೆಯನ್ನು ಹೆಬ್ಬಾಳ ಪೊಲೀಸರು ಬಂಧಿಸಿದ್ದಾರೆ. ಕಳೆದ 2 ವರ್ಷಗಳಿಂದ 16 ಜನರಿಗೆ ವಂಚಿಸಿದ್ದ 47 ವರ್ಷದ ಕಲ್ಪನಾ ಬಂಧಿತ ಆರೋಪಿ. ಸೀಸ್ ಆಗಿರುವ ಹಣ ಬರಲಿಕ್ಕೆ ಇನ್ವೆಸ್ಟ್ ಮಾಡಬೇಕಿದೆ, ನೀವು ಕೊಡುವ ಹಣಕ್ಕೆ ದುಪ್ಪಟ್ಟು ಹಣ ಕೊಡೋದಾಗಿ ನಂಬಿಸಿ ವಂಚಿಸಿದ್ದಾಳೆ. ಇದೇ ರೀತಿ ಹೆಬ್ಬಾಳದ ನಿವಾಸಿಯೊಬ್ಬರಿಗೆ 2 ಕೋಟಿಗೂ ಅಧಿಕ ಹಣ ವಂಚನೆ ಮಾಡಿದ್ಲು. ಸಂಬಂಧಿಕರು ಮತ್ತು ಪರಿಚಿತರನ್ನೇ ಮೊದಲಿಗೆ ನಂಬಿಸಿ ಚೈನ್ ಲಿಂಕ್ ರೀತಿ ಹಣ ಪಡೆದು ಸಂಬಂಧಿಕರಿಂದಲೇ 3 ಕೋಟಿ ಹಣ ಪಡೆದಿದ್ದಾಳೆ. ಘಟನೆ ಸಂಬಂಧ 7 ಆರೋಪಿಗಳ ಬಂಧನವಾಗಿದೆ. ಕಲ್ಪನಾ ಅನ್ನೋರು ನಮ್ಮ ನಾದಿನಿ ಕಡೆಯಿಂದ ನನಗೆ ಪರಿಚಯ ಆಗಿದ್ದವರು. ಸ್ಟಾರ್ಟಿಂಗಲ್ಲಿ ಬಂದಿಲ್ಲ, ಒಂದು ಕೋಟಿವರೆಗೂ ಕೊಟ್ಟ ಮೇಲೆ ಅವ್ರು ನನ್ನ ಮನೆಗೆ ಕರ್ಕೊಂಬಂದರು. ಸುಜರಿತಾ, ನಾಗೇಶ್ವರರಾವ್ ಮತ್ತು ತರುಣನ ಗಂಡನೂ ಬಂದಿದ್ದ ಅಳಿಯ, ಮತ್ತು ಗಣೇಶ್ ರಾವ್ ಅಂತ ಅವರು ಸುಜರಿತಾ ಅವ್ರ ತಮ್ಮ, ಅವರು ಬಂದರು. ಅವರು ಸುಮಾರು ದುಡ್ಡು ತೊಗೊಂಡೋಗಿದ್ದಾರೆ. ಮೋಸ್ಟ್ಲಿ ಎಲ್ಲ ಕನ್ಫರ್ಮ್ ಆಗಿ 4 ಕೋಟಿ ನಾನು ಕೊಟ್ಟಿದ್ದೀನಿ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕದ ನಿರೀಕ್ಷೆ ಹುಟ್ಟುಹಾಕಿದ್ದ ಬಂಗಾರದ ಹುಡುಗ ನೀರಜ್ ಚೋಪ್ರಾ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟಿದ್ದಾರೆ. ಈ ಮೂಲಕ ಪ್ಯಾರಿಸ್ ಒಲಿಂಪಿಕ್ಸ್ನ ಅಥ್ಲೆಟಿಕ್ ವಿಭಾಗದಲ್ಲಿ ಭಾರತಕ್ಕೆ ಮೊದಲ ಬೆಳ್ಳಿ ಪದಕ ಲಭಿಸಿದೆ. 2ನೇ ಪ್ರಯತ್ನದಲ್ಲಿ 89.45 ಮೀಟರ್ಗೆ ಭರ್ಜಿಯನ್ನು ಎಸೆದು 2ನೇ ಸ್ಥಾನಕ್ಕೆ ಜಿಗಿದಿದ್ರು. ಇನ್ನು ಪಾಕಿಸ್ತಾನದ ಅರ್ಷದ್ ನದೀಮ್ ಮೊದಲ ಪ್ರಯತ್ನದಲ್ಲಿಯೇ 92.97 ಮೀಟರ್ಗೆ ಭರ್ಜಿಯನ್ನು ಎಸೆದು ಒಲಿಂಪಿಕ್ಸ್ ದಾಖಲೆಯನ್ನು ಮುರಿದು ಚಿನ್ನದ ಪದಕಕ್ಕೆ ಮುತ್ತಿಟ್ಟರು. ಇತ್ತ ಕುಸ್ತಿ ವಿಭಾಗದಲ್ಲಿ ಅನರ್ಹತೆಯನ್ನು ಪ್ರಶ್ನಿಸಿ ವಿನೇಶ್ ಸಲ್ಲಿಸಿ ಮೇಲ್ಮನವಿ ಸ್ಪೋರ್ಟ್ಸ್ ಕೋರ್ಟ್ನಲ್ಲಿಂದು ವಿಚಾರಣೆ ನಡೆಸಲಾಯಿತು. ಈ ಮಧ್ಯೆ ಕೇವಲ 100 ಗ್ರಾಂ ತೂಕ ಹೆಚ್ಚಾಗಿ ವಿನೇಶ್ ಅನರ್ಹತೆಗೊಂಡಿದ್ದಕ್ಕೆ ಸಾಲುಮರದ ತಿಮ್ಮಕ್ಕ ತೀವ್ರ ಬೇಸರಗೊಂಡಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ ಆಯೋಜನಾ ಸಮಿತಿ ಅಧ್ಯಕ್ಷರಿಗೆ ಪತ್ರವನ್ನು ಬರೆದು ಕಷ್ಟಪಟ್ಟು ಹೋರಾಟ ಮಾಡಿ ಫೈನಲ್ ತಲುಪಿದ ವಿನೇಶ್ಗೆ ಒಂದು ಅವಕಾಶವನ್ನು ಕೊಡಬೇಕಿತ್ತು ಅಂತೇಳಿ ಮನವಿ ಮಾಡಿದ್ದಾರೆ. ಅಲ್ಲದೆ ಒಲಿಂಪಿಕ್ಸ್ ಮುಗಿದ ಮೇಲೆ ಕರ್ನಾಟಕದ ಸಾಂಪ್ರದಾಯಿಕ ರಾಗಿ ಮುದ್ದೆ ಊಟವನ್ನು ಸವಿಯಲು ಆಹ್ವಾನ ಕೊಟ್ಟಿದ್ದಾರೆ. ಬೆಂಗಳೂರು ಜಿಲ್ಲಾಧಿಕಾರಿ ವ್ಯಾಪ್ತಿಯ ಸರ್ಕಾರಿ ಕಚೇರಿಗಳಲ್ಲಿ ಬ್ರೋಕರ್ಸ್ ಹಾವಳಿ ಹೆಚ್ಚಾಗ್ತಾ ಇದೆ.
ಅಧಿಕಾರಿಗಳು ಮತ್ತು ಬ್ರೋಕರ್ಸ್ ಕಳ್ಳಾಟಗಳ ಬಗ್ಗೆ ದೂರುಗಳು ಹೆಚ್ಚಾದ ಬೆನ್ನಲ್ಲೇ ಅಲರ್ಟ್ ಆದ ಬೆಂಗಳೂರು ಡಿಸಿ ಖಡಕ್ ಆದೇಶವನ್ನು ಹೊರಡಿಸುವ ಮೂಲಕ ಸಿಬ್ಬಂದಿ ವರ್ಗಕ್ಕೆ ಶಾಕ್ ನೀಡಿದ್ದಾರೆ. ನಗರದ ಕಂದಾಯ ಇಲಾಖೆ, ತಹಶೀಲ್ದಾರ್ ಕಚೇರಿ, ಎಸಿ ಕಚೇರಿಗಳಲ್ಲಿ ಬ್ರೋಕರ್ಗಳ ಹಾವಳಿ ಹೆಚ್ಚಾಗ್ತಾ ಇದ್ದು ಅಧಿಕಾರಿಗಳು ಕೂಡ ಕೈಜೋಡಿಸಿರುವುದು ಸಾಬೀತಾಗ್ತಾ ಇದೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ದಯಾನಂದ್ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ನಾಗರಿಕ ಸೇವಾ ನಿಯಮಾವಳಿ 2021 ನಿಯಮಾನ್ವಯ ಶಿಸ್ತು ಕ್ರಮಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಅಂತಹ ಸಿಬ್ಬಂದಿ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಆದೇಶ ಹೊರಡಿಸಿದ್ದಾರೆ. ಅಧಿಕಾರಿಗಳು ಹಾಗೂ ಬ್ರೋಕರ್ಗಳ ಆಟಾಟೋಪಕ್ಕೆ ಬೇಸತ್ತಿದ್ದ ಸಾರ್ವಜನಿಕರು ಖುದ್ದು ಬೆಂಗಳೂರು ನಗರ ಡಿಸಿ ದಯಾನಂದ್ ಅವರಿಗೆ ದೂರು ಕೊಟ್ಟಿದ್ದರು. ಇದೇ ಕಾರಣಕ್ಕೆ ಅಲರ್ಟ್ ಆದ ಡಿಸಿ ಎಚ್ಚರಿಕೆ ನೀಡುವುದರ ಜೊತೆಗೆ ಆದೇಶವನ್ನು ಮಾಡಿ ಕಳ್ಳಾಟಕ್ಕೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಾರಿಗೆ ಇಲಾಖೆಗೆ ಹೊಸ ರೂಪ ಬಂದಿದೆ. ನಷ್ಟದಲ್ಲಿದ್ದ ಸಾರಿಗೆ ಸಂಸ್ಥೆಗಳು ಸರ್ಕಾರದ ಶಕ್ತಿ ಯೋಜನೆಯಿಂದ ಮತ್ತೆ ಲಾಭದ ಕಡೆ ಮುಖ ಮಾಡಿವೆ. ಆದರೆ ನೌಕರರಿಗೆ ನೀಡಬೇಕಾದ ಬಡ್ಡಿ ಹಣ ಮಾತ್ರ ಕೊಡಲು ಹಣ ಇಲ್ಲ ಅಂತ ಹೇಳ್ತಾ ಇದೆ. ಬಿಎಂಟಿಸಿಯಲ್ಲಿ 33 ವರ್ಷಗಳ ಕಾಲ ನಿರ್ವಾಹಕನಾಗಿ ಕೆಲಸ ಮಾಡಿ 2017ರಲ್ಲಿ ನಾಗರಾಜಯ್ಯ ಎಂಬ ವ್ಯಕ್ತಿ ನಿವೃತ್ತಿ ಹೊಂದಿದ್ರು. ನಿವೃತ್ತಿ ಬಳಿಕ ತಮ್ಮ ಸೇವಾವಧಿಯಲ್ಲಿ ಉಳಿಸಿದ್ದ 10 ಲಕ್ಷ ಗ್ರಾಚ್ಯುಯಿಟಿ ಹಣವನ್ನು ಸಂಸ್ಥೆ 1.5 ವರ್ಷಗಳ ಬಳಿಕ ನೀಡಿದೆ. ಆದರೆ 1.5 ವರ್ಷದ ಬಡ್ಡಿ ಹಣಕ್ಕಾಗಿ ನಾಗರಾಜಯ್ಯ ಬಿಎಂಟಿಸಿಗೆ ಅಲೆದು ಸಾಕಾಗಿ ಕೊನೆಗೆ ಕಾರ್ಮಿಕ ಇಲಾಖೆಗೆ ದೂರು ನೀಡಿದರು. 2022ರಲ್ಲಿ ಲೇಬರ್ ಕಮಿಷನರ್ ಉಪಧನದ 1,26,000 ಬಡ್ಡಿ ಹಣವನ್ನು ನೀಡುವಂತೆ ಆದೇಶಿಸಿತ್ತು. ಆದರೆ ಬಡ್ಡಿ ಹಣ ಬಂದಿಲ್ಲ. ಹೀಗಾಗಿ 2022ರಿಂದಲೂ ನಾಗರಾಜಯ್ಯ ಬಡ್ಡಿ ಹಣಕ್ಕಾಗಿ ಅಲೆದಾಡಿ ಕೊನೆಗೆ ಸಿಎಂಗೂ ಪತ್ರ ಬರೆದು ಬಡ್ಡಿ ಹಣ ಕೊಡಿಸುವಂತೆ ಮನವಿ ಮಾಡಿದ್ದಾರೆ. ಸಿಎಂ ಕಚೇರಿಯಿಂದಲೂ ಹಣ ನೀಡುವಂತೆ ಬಿಎಂಟಿಸಿಗೆ ತಿಳಿಸಿದರೂ ಬಿಎಂಟಿಸಿ ಮಾತ್ರ ನಮ್ಮ ಬಳಿ ಹಣವಿಲ್ಲ, ಹಣ ಬಂದಾಗ ನಿಮಗೆ ಜ್ಯೇಷ್ಠತೆಯ ಆಧಾರದ ಮೇಲೆ ನೀಡುತ್ತೀವಿ, ಬಿಎಂಟಿಸಿ ಸಂಸ್ಥೆಯ ಆರ್ಥಿಕ ಪರಿಸ್ಥಿತಿ ಕ್ಲಿಷ್ಟಕರವಾಗಿದೆ ಅಂತ ಉತ್ತರಿಸಿದ್ದಾರೆ. ನಾಡಿನಾದ್ಯಂತ ನಾಗರ ಪಂಚಮಿಯ ಹಬ್ಬವನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಯಿತು. ಶ್ರಾವಣ ಮಾಸದಲ್ಲಿ ಬರುವ ಮೊದಲ ಹಬ್ಬ ನಾಗರ ಪಂಚಮಿಯಾಗಿದ್ದು ನಾಗರ ಕಲ್ಲಿಗೆ ಹಾಲೆರೆದು ಜನರು ಪ್ರಾರ್ಥಿಸಿದರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆಯೇ ಮಹಿಳೆಯರು ಪುರುಷರಾದಿಯಾಗಿ ನಾಗರ ದೇವಸ್ಥಾನಗಳಿಗೆ ತೆರಳಿ ಹಾಲನ್ನು ಎರೆದರು. ಇನ್ನು ವಿಜಯನಗರ ಜಿಲ್ಲೆಯ ಹೊಸಪೇಟೆ ಪಟ್ಟಣ ಸೇರಿದಂತೆ ನಾನಾ ಕಡೆ ಹಾಲೆರೆದು ಸಂಭ್ರಮಿಸಿದರು. ಹೊಸಪೇಟೆಯ ಐತಿಹಾಸಿಕ 7 ಹೆಡೆ ನಾಗಪ್ಪ ದೇಗುಲಕ್ಕೆ ಆಗಮಿಸಿದ ಭಕ್ತರು ಸಂಪ್ರದಾಯಬದ್ಧವಾಗಿ ಪೂಜೆಯನ್ನು ನೆರವೇರಿಸಿದರು. ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ನಾಗರ ಪಂಚಮಿ ಹಬ್ಬವನ್ನು ಆಚರಿಸಲಾಯಿತು. ತುಳುನಾಡಿನ ಮೊದಲ ಹಬ್ಬ ನಾಗರ ಪಂಚಮಿಯಾಗಿದ್ದು ಮಂಗಳೂರಿನ ಹೊರವಲಯದ ಪ್ರಸಿದ್ಧ ಕ್ಷೇತ್ರ ಕುಡುಪು ಶ್ರೀ ಅನಂತ ಪದ್ಮನಾಭ ದೇಗುಲದಲ್ಲೂ ಕೂಡ ಭಕ್ತರ ಹರಕೆಯನ್ನು ಸಲ್ಲಿಸಿದರು. ನಾಗದೇವರಿಗೆ ಎಳನೀರು, ಹಾಲಿನ ಅಭಿಷೇಕವನ್ನ ಮಾಡಿದ್ರು. ಇನ್ನುಳಿದಂತೆ ರಾಜ್ಯದ ಹಲವು ಕಡೆಗಳಲ್ಲಿ ಭಕ್ತಿ ಭಾವದಿಂದ ನಾಗರ ಪಂಚಮಿಯನ್ನ ಆಚರಿಸಲಾಯಿತು.